ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಚಿಕನ್ ಜೊತೆ ಒಂದು ಚಿಕ್ಕ ರೆಸಿಪಿ ಮಾಡ್ತಿದ್ದೀವಿ. ಇದೊಂದು 15-20 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ, ಆದರೆ ಬೇಗ ಆಗೋಗುತ್ತೆ ರೆಸಿಪಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್. ಸೊ ದೀಸ್ ಆರ್ ದಿ ಐಟಮ್ಸ್ ಐ ಟೋಕ್. ನಾನು ಇದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಏನೇನು ಹಾಕಿದ್ದೀನಿ ಐಟಮ್ಸ್ ಅಂತ. ಸೊ ಇಷ್ಟಿಷ್ಟೇ ಅಳತೆ ನೀವು ತೊಗೊಬೇಕಾಗಿರೋದು ಫಾರ್ 500 grams ಆಫ್ ಚಿಕನ್ಗೆ, ಓಕೆನಾ. ಸೊ ಅಲ್ಲಿ ನಾನು ಇವಾಗ ಕೊಬ್ಬರಿನ ರುಬ್ಬಿಲ್ಲ. ಸೊ ನಾನು ಕೊಬ್ಬರಿನ ರುಬ್ಬಿ ಕೊತ್ತಂಬರಿ ಆ್ಯಂಡ್ ಪುದೀನಾನ ನಾನು ಕಟ್ ಮಾಡಿಲ್ಲ. ಸೊ ಕೊತ್ತಂಬರಿ ಪುದೀನಾನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟೇ, ಈರುಳ್ಳಿ ಉರಿಯೋ ಅಷ್ಟು ಜಾಸ್ತಿ ಎಣ್ಣೆ ಬೇಡ. ಆಮೇಲೆ ನಾನು ಯೂಸ್ ಮಾಡೋದು ಆಲಿವ್ ಆಯಿಲ್. ಸೊ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಾದ್ಮೇಲೆ ಒಂದು ಈರುಳ್ಳಿನ ಹಾಕಿದ್ದೀನಿ ಒಗ್ಗರಣೆಗೆ. ಸೊ ಈ ಈರುಳ್ಳಿ ಫುಲ್ ಬ್ರೌನಿಷ್ ಆಗೋ ತನಕ ನೀವು ಸ್ವಲ್ಪ ಸ್ಟಿರ್ ಮಾಡ್ತಿರಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಚೆ ಇರೋದು ಕೂಡ ತೊಗೋಬೋದು, ಬಟ್ ಮನೇಲಿ ಇರೋದು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಆ್ಯಂಡ್ ಆಚೆ ಇರೋದಾದರೆ ತುಂಬ ಮನಸ್ಸಿಂದ ಇಕ್ಕಿರ್ತಾರೆ, ಸೊ ಬೇಡ ಅಂತ ಅನಿಸುತ್ತೆ. ಅದಕ್ಕೆ ನಾನು ಮನೇಲಿರೋದನ್ನು ನಾನು ಮನೆಯಲ್ಲೇ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದು. ಸೊ ಇದು 500 grams ಚಿಕನ್. ಒಂದು ಚೂರು ಪೀಸ್ ಜಾಸ್ತಿ ಇದೆ ಆ್ಯಕ್ಚುಲಿ. ನಾನು ಅಳತೆ ಜಾಸ್ತಿ ಕರೆಕ್ಟಾಗಿ ಹಾಕಿಲ್ಲ. ಸೊ ಚಿಕನ್ನ ಹಾಕ್ಕೋಬೇಕು. ಅದಾದಮೇಲೆ ಚಿಕನ್ ಹಾಕಾದ್ಮೇಲೆ ಉಪ್ಪು ಮತ್ತು ಅರಶಿನ ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಅರಶಿನ ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ. ಸೊ ಒಂದು 5 minutes or 10 minutes ನೀವು ಅದನ್ನು ಬಿಡಬೇಕು. ಅದಾದಮೇಲೆ ನಾನು ಖಾರದ ಪುಡಿ ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಇನ್ನೂ ಚೂರು ಹಾಕ್ಕೊಳ್ಬೋದು, ಟೇಸ್ಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಗರಂ ಮಸಾಲ 1 ಸ್ಪೂನೇ ಸಾಕು ಅನಿಸುತ್ತೆ 500 ಗ್ರಾಮ್ಸ್ಗೆ. ಸೊ ಅದಾದಮೇಲೆ ಮುಚ್ಚಿಡಿ. ಒಂದು 5 minutes or 10 minutes ಕ್ಯಾಪ್ ಬಿಡಬೇಕು. ಅದಾದಮೇಲೆ ಟೊಮೊಟೊ ಮತ್ತು ನಾನು ಕಟ್ ಮಾಡಿ ಕೊತ್ತಂಬರಿ ಪುದೀನಾನ ನಾನು ಹಾಕಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಖಾರ ಜಾಸ್ತಿ ಇದ್ದರೆ ಇದು ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತೆ ಟೊಮೊಟೊ. ಅದಕ್ಕೋಸ್ಕರ ನಂಗೆ ಟೊಮೊಟೊ ಹಾಕಿದ್ರೆ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಾದಮೇಲೆ ಒಂದು 10 minutes or 5 minutes ಫ್ರೈ ಮಾಡಿದ್ರೆ ಸಾಕು. ಸೊ ಇವಾಗ ನಾನು ತೋರಿಸ್ತಿರೋದು ಗ್ರೇವಿ ಹೆಂಗಾಗಿದೆ ಅಂತ ತೋರಿಸ್ತಿದ್ದೀನಿ. ಒಂದು ಚೂರೇ ಇದೆ ಗ್ರೇವಿ. ಗ್ರೇವಿಗೆ ನಾವು ಜಾಸ್ತಿ ಗ್ರೇವಿ ಬೇಕು ಅಂದರೆ ನಾನು ಕೊಬ್ಬರಿ ರುಬ್ಕೊಂಡು ಅದನ್ನು ನೀರು ತಗೊಂಡಿದ್ನಲ್ಲ, ಆ ಕೊಬ್ಬರಿ ನೀರನ್ನ ಇವಾಗ ಹಾಕ್ತೀನಿ. ಸೊ ದಟ್ ನನಗೆ ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಥಿಕ್ಕಾಗುತ್ತೆ. ನೀರು ಥರ ಇರೋದು ಥಿಕ್ಕಾಗುತ್ತೆ. ಸೊ ಇದನ್ನು ಚಪಾತಿಗೂ ತಿನ್ಬೋದು, ರೈಸ್ಗೂ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವೇ ನೋಡ್ಬೋದು ಗ್ರೇವಿ ಜಾಸ್ತಿ ಆಗಿದೆ ಆ್ಯಂಡ್ ಆಲ್ಸೋ ಥಿಕ್ಕಾಗಿದೆ. ಒಂದು 2 minutes ಬಿಟ್ಟರೆ ಥಿಕ್ಕಾಗುತ್ತೆ ಅದು ಗ್ರೇವಿ. ಸೊ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.